ನಮಸ್ಕಾರ ಸರ್ವಂ ಹಿತಂ ವೀಕ್ಷಕರೇ, ನೀವೊಬ್ಬರು ಮೇಷ ರಾಶಿಯವರ ಹಾಗಿದ್ರೆ ಈ ವಿಡಿಯೋ ನಿಮ್ಮ ಲೈಫನ್ನೇ ಬದಲಾಯಿಸಬಹುದು. ಮೇಷ ರಾಶಿಯವರ ಲೈಫ್ ಟೈಮ್ ಜರ್ನಿ ಹೇಗಿರುತ್ತೆ? ಜೂನ್ ತಿಂಗಳಲ್ಲಿ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಯಾವ ದೊಡ್ಡ ಶಿಫ್ಟ್ ಆಗಲಿದೆ? ನಿಮ್ಮ ಜಾತಕದ ಪ್ರಕಾರ ನೀವು ಯಾವ ದೇವರನ್ನು ಪೂಜಿಸಿದರೆ 100% ಸಕ್ಸಸ್ ಗ್ಯಾರಂಟಿ? ಯಾವೆಲ್ಲ ವಿಷಯಗಳಲ್ಲಿ ನೀವು ತುಂಬಾ ಹುಷಾರಾಗಿರಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಸನಾತನ ಧರ್ಮದ ಜ್ಯೋತಿಷ್ಯ, ವಾಸ್ತುಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಪಕ್ಕಾ ಉತ್ತರ ಈ ವಿಡಿಯೋದಲ್ಲಿದೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿರುವ ಪರಿಹಾರಗಳು ನಿಮ್ಮ ಉದ್ಯೋಗ, ಕರಿಯರ್ ಮತ್ತು ಹಣಕಾಸಿನ ಫೈನಾನ್ಸ್ ಸಮಸ್ಯೆಗಳಿಗೆ ರಾಮಬಾಣ. ಬನ್ನಿ ಶುರು ಮಾಡೋಣ. ಮೇಷ ರಾಶಿ ಅಗ್ನಿ ತತ್ವದ ರಾಶಿ. ಇದರ ಅಧಿಪತಿ ಸಾಕ್ಷಾತ್ ಕುಜ ಅಂದರೆ ಮಾರ್ಸ್. ನಿಮ್ಮ ಲೈಫ್ ಟೈಮ್ ಜರ್ನಿ ನೋಡೋದಾದ್ರೆ ನೀವು ಹುಟ್ಟು ಹೋರಾಟಗಾರರು, ಬಾರ್ನ್ ಫೈಟರ್ಸ್ ಅಂತಾರಲ್ಲ ಹಾಗೆ. ಎಷ್ಟೇ ಕಷ್ಟ ಬಂದರೂ ಬೇಗ ಗಿವ್ ಅಪ್ ಮಾಡುವವರೇ ಅಲ್ಲ. ಆದರೆ ಈ ಜೂನ್ ತಿಂಗಳಲ್ಲಿ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಒಂದು ಮ್ಯಾಸಿವ್ ಶಿಫ್ಟ್ ಆಗುವ ಯೋಗವಿದೆ. ನೀವು ಇಷ್ಟು ದಿನ ಪಟ್ಟ ಕಷ್ಟಗಳಿಗೆ, ರಾತ್ರಿ ಹಗಲು ಮಾಡಿದ ಡೆಡಿಕೇಶನ್ಗೆ ಈಗ ಫಲ ಸಿಗುವ ಟೈಮ್ ಬಂದಿದೆ. ನಿಮ್ಮ ಆಲೋಚನಾ ಲಹರಿ ಬದಲಾಗಲಿದೆ. ಹೊಸ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಹೊಸ ಎನರ್ಜಿಗೆ ಟ್ರಾನ್ಸಿಷನ್ ಆಗಲಿದ್ದೀರಿ. ಜೂನ್ ತಿಂಗಳು ನಿಮಗೆ ಒಂದು ಹೊಸ ಬಿಗಿನಿಂಗ್ ಅಂತಾನೆ ಹೇಳ್ಬೋದು. ಹೌದು, ಹಾಗಾದ್ರೆ ಈ ಹೊಸ ಬದಲಾವಣೆಯನ್ನು ಸಕ್ಸಸ್ ಆಗಿ ಬದಲಾವಣೆ ಮಾಡಲು ನೀವು ಯಾವ ದೇವರನ್ನು ಹೆಚ್ಚು ಪೂಜಿಸಬೇಕು ಗೊತ್ತಾ? ಅದನ್ನ ನಾವು ಹೇಳ್ತೀವಿ. ಅದು ಸಹ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಸನಾತನ ಧರ್ಮದ ಪ್ರಕಾರ. ಮೇಷರಾಶಿಯ ಅಧಿಪತಿ ಕುಜ ಆಗಿರೋದ್ರಿಂದ ನೀವು ಆಂಜನೇಯ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಬೇಕು. ಇವರಿಬ್ಬರ ಆಶೀರ್ವಾದ ಇದ್ರೆ ನಿಮ್ಮ ದಾರಿಯಲ್ಲಿ ಬರುವ ಎಲ್ಲ ವಿಘ್ನಗಳು ಧೂಳಿಪಟ ಆಗುತ್ತವೆ. ಯಾವ ದೇವಾಲಯಕ್ಕೆ ಭೇಟಿ ನೀಡಿದರೆ ಒಳಿತು ಅನ್ನೋದಕ್ಕೆ ಸಾಧ್ಯವಾದರೆ ನೀವು ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಅಥವಾ ನಿಮ್ಮ ಹತ್ತಿರದ ಯಾವುದೇ ಪುರಾತನ ಆಂಜನೇಯನ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ನೀಡಿ. ಮಂಗಳವಾರ ದೀಪ ಹಚ್ಚಿ ಬನ್ನಿ. ಇದರಿಂದ ನಿಮ್ಮ ಜಾತಕದಲ್ಲಿರುವ ಕುಜದೋಷಗಳು ನಿವಾರಣೆಯಾಗಿ ಅದೃಷ್ಟ ನಿಮ್ಮ ಫೇವರ್ ಆಗುತ್ತೆ, ನಿಮ್ಮ ಕಡೆ ಒಲಿಯುತ್ತೆ. ಕೇವಲ ಪೂಜೆ ಮಾಡಿದರೆ ಸಾಕೆ? ಖಂಡಿತ ಇಲ್ಲ ರೀ. ಮೇಷರಾಶಿಯವರು ಸದಾ ಯಾವೆಲ್ಲ ವಿಷಯಗಳಲ್ಲಿ ಎಚ್ಚರದಿಂದ ಇರಬೇಕು ಅಂತ ನಾನು ಈಗ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ನಿಮ್ಮ ಅತಿ ದೊಡ್ಡ ಶತ್ರು ಅಂದರೆ ನಿಮ್ಮ ಕೋಪ, ಆಂಗ್ರಿ ಅಂತಾರಲ್ಲ ಅದು, ಮತ್ತು ಅವಸರದ ನಿರ್ಧಾರಗಳು. ಯಾರನ್ನೋ ನಂಬಿ ಬ್ಲೈಂಡ್ ಆಗಿ ದುಡ್ಡು ಇನ್ವೆಸ್ಟ್ ಮಾಡೋದು ಅಥವಾ ಕೋಪದಲ್ಲಿ ರಿಲೇಶನ್ಶಿಪ್ಗಳನ್ನು ಹಾಳು ಮಾಡಿಕೊಳ್ಳುವ ಅವಕಾಶಗಳು ತುಂಬ ಇರುತ್ತೆ. ಈ ಬಗ್ಗೆ ಎಚ್ಚರವಿರಲಿ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ದಕ್ಷಿಣ ದಿಕ್ಕು ಅಂದರೆ ಸೌತ್ ಡೈರೆಕ್ಷನ್ ಕುಜನ ಸ್ಥಾನ. ಆ ಜಾಗವನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳಿ, ಅಂದರೆ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ. ಅಲ್ಲಿ ಯಾವುದೇ ಕಾರಣಕ್ಕೂ ಕಸ ಅಥವಾ ಬೇಡವಾದ ವಸ್ತುಗಳನ್ನು ಹಾಕಬೇಡಿ. ಅದು ನಿಮ್ಮ ಮೆಂಟಲ್ ಪೀಸ್ ಅಂದರೆ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತೆ ಮತ್ತು ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತೆ, ನೆನಪಿರಲಿ. ಇನ್ನು ಉದ್ಯೋಗ ಹಾಗೂ ಹಣದ ವಿಷಯಕ್ಕೆ ಬಂದರೆ ಮೇಷರಾಶಿಯವರು ನ್ಯಾಚುರಲ್ ಲೀಡರ್ಸ್, ಅದರಲ್ಲಿ ಯಾವುದೇ ಡೌಟ್ ಬೇಡ. ಜೂನ್ ತಿಂಗಳಲ್ಲಿ ಪ್ರಮೋಷನ್ ಸಿಗುವ ಅಥವಾ ಹೊಸ ಬಿಸಿನೆಸ್ ಶುರು ಮಾಡುವ ಯೋಗವಿದೆ. ಆದರೆ ಹಣಕಾಸಿನ ವಿಷಯದಲ್ಲಿ ಒಂದು ರೂಲ್ ಸದಾ ನೆನಪಿರಲಿ: ಸೇವಿಂಗ್ಸ್ ಫಸ್ಟ್, ಸ್ಪೆಂಡಿಂಗ್ ನೆಕ್ಸ್ಟ್. ಅರ್ಥ ಆಯಿತು ಅನಿಸುತ್ತೆ. ಸಂಖ್ಯಾಶಾಸ್ತ್ರ ಅಥವಾ ನ್ಯೂಮರಾಲಜಿ ಪ್ರಕಾರ ನಿಮ್ಮ ಲಕ್ಕಿ ನಂಬರ್ 9. ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ, ಹೊಸ ಕೆಲಸ ಶುರು ಮಾಡುವಾಗ 9, 18 ಅಥವಾ 27ನೇ ದಿನಾಂಕಗಳನ್ನು ಆರಿಸ್ಕೊಳ್ಳಿ. ಇದು ಸನಾತನ ಧರ್ಮದ ಸಂಖ್ಯಾಶಾಸ್ತ್ರದ ಪ್ರಕಾರ ಮೇಷರಾಶಿಯವರಾದ ನಿಮಗೆ ಅತಿ ಹೆಚ್ಚು ಸಕಾರಾತ್ಮಕ ಫಲಿತಾಂಶವನ್ನು ಕೊಡುತ್ತೆ, ಅಂದರೆ ಪಾಸಿಟಿವ್ ರಿಸಲ್ಟ್ನ ನೀಡುತ್ತೆ. ಕೊನೆಯದಾಗಿ
ನಿಮ್ಮ ಸಮಸ್ಯೆಗಳಿಗೆ ಸಿಂಪಲ್ ಆದ ಪರಿಹಾರಗಳೇನು ಅಂತಲೂ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ನೀವಿನ್ನೂ ನಮ್ಮ ಸರ್ವಂ ಹಿತಂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಪ್ರತಿ ಮಂಗಳವಾರ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಪ್ರತಿ ಮಂಗಳವಾರ ಉಪವಾಸ ಮಾಡುವುದು ಅಥವಾ ಕನಿಷ್ಠ ನಾನ್ ವೆಜ್ ಅನ್ನ ತಿನ್ನುವುದನ್ನು ಬಿಡೋದು ಅಂದರೆ ಅವಾಯ್ಡ್ ಮಾಡೋದು ಒಳಿತು. ಕೆಂಪು ಬಣ್ಣದ ಬಟ್ಟೆಯನ್ನು ದಾನ ಮಾಡೋದು ಅಥವಾ ಮಂಗಳವಾರದಂದು ಕೆಂಪು ಬಣ್ಣದ ಬಟ್ಟೆ ಧರಿಸುವುದು. ಹಾಗೆಯೇ ಹಣೆಗೆ ಪ್ರತಿದಿನ ಕುಂಕುಮ ಅಥವಾ ರಕ್ತ ಚಂದನವನ್ನು ಇಡುವುದು. ಈ ಸಣ್ಣ ಬದಲಾವಣೆಗಳು ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಮಿರಾಕಲ್ ಮಾಡಲಿವೆ. ಮೇಷರಾಶಿಯವರೇ, ಈ ಜೂನ್ ತಿಂಗಳು ನಿಮಗೆ ಶುಭ ತರಲಿ ಎಂದು ನಾವು ಸರ್ವಂ ಹಿತಂ ಚಾನಲ್ ಕಡೆಯಿಂದ ಹಾರೈಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಮೇಷರಾಶಿಯ ಫ್ರೆಂಡ್ಸ್ ಹಾಗೂ ಕುಟುಂಬದವರಿಗೆ ಹಂಚಿಕೊಳ್ಳಿ. ಸನಾತನ ಧರ್ಮದ ಇಂಥ ಅದ್ಭುತ ರಹಸ್ಯಗಳನ್ನು ಮತ್ತು ಮೋಟಿವೇಶನಲ್ ಕಂಟೆಂಟ್ ತಿಳಿದುಕೊಳ್ಳಲು ನಮ್ಮ ಸರ್ವಂ ಹಿತಂ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕಮೆಂಟ್ನಲ್ಲಿ ಜೈ ಹನುಮಾನ್ ಅಂತ ಬರೆಯಿರಿ. ನಮಸ್ಕಾರ, ಧನ್ಯವಾದಗಳು.